40 ವರ್ಷದ ರಾಜಕಾರಣ ಸಿದ್ದರಾಮಯ್ಯನವ್ರಿಗೆ ಅಂದ್ರೆ ಬಹಳಷ್ಟು ಷಡ್ಯಂತ್ರಗಳು ಈಗಲೂ ನಿಂತಿಲ್ಲ ಅವ್ರ ವಿರುದ್ಧ. ಹೇಳ್ಕೋಬೇಕಾರ ಈ ಯಡಿಯೂರಪ್ಪನ ಮಗ ಯಡಿಯೂರಪ್ಪ ವಸಿ ಮಾಡಿದ್ರಲ್ರಿ, ಈ ಕುಮಾರಸ್ವಾಮಿ ಇವರೆಲ್ಲ ವಸಿ ಮಾಡಿದಾರ, ಅದೆಲ್ಲ ನೋಡ್ಬಿಟ್ರ ಯಾತಿಗೆ ಅವೆಲ್ಲ ವಸಿ ಇಷ್ಟು ಜಮೀನು ಅಂತ ಹೇಳಕ್ಕೆ ಆಗಲ್ಲ ಅವ್ರಿಗೆ. ಇನ್ನು 300, 400, 500 ಎಕರೆ ಗಂಟು ಮಾಡ್ಯಾರ, 1000 ಎಕರೆ ಕುಮಾರಸ್ವಾಮಿ ಮಾಡಿರೋದು. ಆದ್ರೆ ಯಾಕೆ ಅಂತ ಸಿದ್ದರಾಮಯ್ಯನವರು ಏನು ಮಾಡಿಲ್ಲ ಅಂತ ಹೇಳ್ತಾ ಇದ್ದೀರಾ? ಬಹಳಷ್ಟು ಪ್ರಾಮಾಣಿಕತೆಯನ್ನು ಉಳಿಸ್ಕೊಂಡಿರುವಂತ ರಾಜಕಾರಣಿ, ಆದ್ರೆ ಈ ರೀತಿ ಆರೋಪಗಳು ಮಾಡುವಂತದ್ದು ಏನಕ್ಕೆ ಅಂತ? ಏನಕ್ಕೆ ನೀವೇ ತಿಳ್ಕೊಬೇಕಪ್ಪ, ಅದ ಲಾಭ ಹೇಳಕ್ಕಾದ ಇನ್ನೊಬ್ರು ಅದು ಹೇಳ್ದಲ್ಲ ಮೊದಲೇ. ಈ ಥರ ಆಗಿರೋದಕ್ಕೆ ಅವರು ಸೋರ್ಸಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಜನಗಳ್ತು ಇರೋದು ಹೊಟ್ಟೆ ಕಿಚ್ಚು ಈ ಥರ. ಇವತ್ತು ಸಿಬಿಐ ತೀರ್ಪು ಬಂದಿದೆ, ಅಂದ್ರೆ ಹೈಕೋರ್ಟ್ ಸಿಬಿಐಗೆ ವಹಿಸುವ ಅವಶ್ಯಕತೆ, ತನಿಖೆಗೆ ಏನು ಅವಶ್ಯಕತೆ ಇಲ್ಲ ಅಂತ. ಇವಾಗ ಲೋಕಾಯುಕ್ತ ತನಿಖೆ ತೀರ್ಪು ಒಂದು ಬರ್ಬೇಕು, ಅದರಲ್ಲೂ ನಿರಪರಾಧಿ ಏನ್ ಬರ್ತಾರ, ಎಲ್ಲ ಕೇಸ್ ವಜಾ ಆಗುತ್ತೆ ಅಂತ ಹೇಳ್ತೀರಾ? ಲೋಕಾಯುಕ್ತ ಬೇರೆ ಹಾಕಿದಾರ, ಲೋಕಾಯುಕ್ತ ಮೊದಲೇ ಹಾಕಿದ್ರಲ್ಲ, ಅದು ತೀರೋಯ್ತಲ್ಲ, ಅದು ತೀರ್ಪು ಬಂದಿಲ್ಲ ಇನ್ನು. ಇವ್ರ ಅದು ಇವ್ರಂತೆ ಬತ್ತು ಕಂಡ್ಬಿಡ್ರಿ, ಅದು ಇವ್ರಂತೆ ಆಗದ. ಈಗ ಈಗ ಆಯ್ತಲ್ಲ, ಇನ್ನೇನ ಎಲ್ಲ ತನಿಖೆಯಿಂದನೂ ಕ್ಲೀನ್ ಚೀಟ್ ಪಡ್ಕೋತಾರೆ. ಗ್ಯಾರಂಟಿ. ನಾ ಹೇಳಿ ನೀವು ಫಸ್ಟ್ ಹಿಂಗೆ ಆಯ್ತು, ಇನ್ನು ಖುಷಿ ಇದ್ದೆ ಹಂಗೆ ಇದ್ದಲ್ಲ ಹೇಳ್ಬೋದು. ನಾಷ್ಟ ಮಾಡಿದ್ಯಾ? ಆಯ್ತು, ಒಳ್ಳೇದು. ಸಿದ್ದರಾಮಯ್ಯನವ್ರು ಯಾವಾಗ ಬಂದಿದ್ರು ಕೊನೆದಾಗ ಊರಲ್ಲಿ? ಬರಕ್ಕೆ ಪುರ್ಸೋದಿಲ್ಲ ಕಡೆ, ಅವ್ರು ಬರಲ್ಲ. ಪುರ್ಸೋದಿಲ್ಲ, ಒಂದಿನ ಬರೋಕ್ಕಾಗಲ್ಲ. ಬೇಕಾದ್ರೆ ಬೇಕಾದ್ರೆ ಟೈಮ್ ಊಟ ಮಾಡ್ತೀವಿ, ಅವ್ರು ಟೈಮ್ ಊಟ ಇಲ್ಲ ಅವ್ರಿಗೆ. ಎಷ್ಟೊತ್ತಾದ್ದು ಊಟ ಮಾಡೋದು, ಸಂಧ್ಯೆ ಆದ್ದು ಮಧ್ಯಾಹ್ನ ಆದ್ದು ಯಾರಿಗೆ ಗೊತ್ತು. ಬೇಕಾದ್ರೆ ಟೈಮ್ ಸರಿಯಾಗಿ ಮಾಡ್ತೀವಿ ಊಟ, ನಮ್ಮಷ್ಟು ಸುಖ ಅವ್ರಿಗೆ ಇಲ್ವೇ ಇಲ್ಲ. ಈಗ ಇಟ್ಕೊಂಡಿದ್ದು ಮನೆ ಕತ್ತೀನಿ, ನಿಜ ಮಾಡ್ತೀನಿ, ಅವ್ರೇನು ಮನಿಕಂದರು. ಜನಗಳಿಗಾಗಿ ಕೆಲಸ ಮಾಡ್ತಿದ್ರು ಕೂಡ ತೊಂದರೆ ಕೊಡ್ತಾ ಇದಾರೆ ಒಂದಷ್ಟು ರಾಜಕಾರಣದಲ್ಲಿ ವಿರೋಧಿಗಳು ಅಂತ. ಅವೆಲ್ಲ ಮಾಡ್ತಾರ ಅವ್ರಿಗೆ. ಇದು ಎಲ್ಲ ಯಾವಾಗಲೂ ಇವ್ರು ಇದು ಮಾಡ್ಬೇಕಂತ ಹೊಟ್ಟಕಿತ್ತು, ಭಾರಿ ಹೊಟ್ಟಕಿತ್ತು. ಈಗ BJP ತಂದು ಮಾಡಿದವ್ರಿಗೆ ಬೀಗೆ ಅವೆಲ್ಲ ವಿರೋಧಿಗಳನ್ನ ಎದುರಿಸ್ತಾರ ಸಿದ್ದರಾಮಯ್ಯನವರು ಅಣ್ಣ? ಏನೋ ಆದಷ್ಟು ಮಾಡ್ತಾರೆ ಕೆಲಸ, ಗಣೇಶ ಇದು ಮಾಡ್ತಾರ ಬಗ್ಗೆ. ಮರಿ ಅವರು ಈಗ ಹೆಂಗಾರ ಮಾಡಿ ನಿಲ್ಲಿಸ್ಬೇಕು ಅಂತ ಅವರು ಮಾಡೋದು. ಇದಿಷ್ಟು ಸಿದ್ದರಾಮಯ್ಯನವರ ಸಹೋದರರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅರ್ಸಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್, ಸಿದ್ದರಾಮನಹುಂಡಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.